ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ವಿಜಯಪುರ ಗ್ರಾಮೀಣಾಭಿವೃದ್ಧಿ ಹಾಗೂ ಸ್ವಉದ್ಯೋಗ ತರಬೇತಿ ಸಂಸ್ಥೆ ರೂಟ್ಸೆಟ್ ಸಂಸ್ಥೆ ವಿಜಯಪುರ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಡಿಗ್ರಿ ಮುಗಿಸಿದ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಸ್ವಯಂ ಉದ್ಯೋಗ ಉಚಿತ ಸೇವೆ ಶ್ರೀರಕ್ಷೆ. ರೂಟ್ಸೆಟ್ ಸಂಸ್ಥೆಯಲ್ಲಿ ಅಭ್ಯರ್ಥಿಗಳು 19ರಿಂದ 45 ವರ್ಷದೊಳಗಿನವರಾಗಿರಬೇಕು. ಅಭ್ಯರ್ಥಿಗಳು ನಿರುದ್ಯೋಗಿಗಳಾಗಿದ್ದು ಸ್ವಉದ್ಯೋಗವನ್ನು ಮಾಡುವ ಅಪೇಕ್ಷೆಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಗೊತ್ತಿರಬೇಕು. ತಾವು ಆಯಿಸುವ ತರಬೇತಿಯ ವಿಷಯದಲ್ಲಿ ಪ್ರಾಥಮಿಕ ಜ್ಞಾನ ಅನುಭವ ಹೊಂದಿರಬೇಕು. ತರಬೇತಿ ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿದ್ದು ಮಹಿಳೆಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿಯಲ್ಲಿ ಪ್ರಾಯೋಗಿಕವಾಗಿ ಕಲಿಕೆಗೆ ಹೆಚ್ಚು ಒತ್ತು ಕೊಡಲಾಗುವುದು. ಸ್ವಯಂ ಉದ್ಯೋಗಕ್ಕಾಗಿ ಎಲ್ಲಾ ತರಬೇತಿಗಳು ಸಂಪೂರ್ಣ ಉಚಿತವಾಗಿರುತ್ತವೆ. ರಾಘವೇಂದ್ರ ಕಾಲೋನಿ, ಜಮಖಂಡಿ, ಬಾಗಲಕೋಟೆ ಬೈಪಾಸ್ ರಸ್ತೆ, ವಿಜಯಪುರ. ಡಿವಿ ನ್ಯೂಸ್ ಕರ್ನಾಟಕ. ನಮಸ್ತೆ, ನನ್ನ ಹೆಸರು ಮಲ್ಲಿಕಾರ್ಜುನ್ ಹತ್ತಿ ಅಂತ. ನಾವು ಇಲ್ಲಿ ರೂಟ್ಸೆಟ್ ಸಂಸ್ಥೆಯಲ್ಲಿ ಉಪನ್ಯಾಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಇಲ್ಲಿ ಒಂದು ಟ್ರೈನಿಂಗ್ ನಡೀತಾ ಇದೆ ಈಗ ಆಲ್ರೆಡಿ. ಸೊ ಒಂದು ಮಹಿಳೆಯರಿಗಾಗಿ ಟೈಲರಿಂಗ್ ಅನ್ನುವಂಥ ಕೋರ್ಸು. ಈ ಒಂದು ಕೋರ್ಸ್ನಲ್ಲಿ ಸುಮಾರು 30 ವಿದ್ಯಾರ್ಥಿಗಳು ತರಬೇತಿಯನ್ನು ಪಡಿತಾ ಇದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಅವರಿಗೆ ಈ ಒಂದು ಹೊಲಿಗೆ ಬಗ್ಗೆ, ಬಟ್ಟೆಗಳನ್ನ ಹೇಗೆ ಹೊಲಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದು ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತೇವೆ ಅವರಿಗೆ. ಮುಖ್ಯವಾಗಿ ಇವರು ಬಂದಿರೋಂಥ ಎಲ್ಲ ಮಹಿಳೆಯರು ಗ್ರಾಮೀಣ ಪ್ರದೇಶದವರು ಆಗಿರ್ತಾರೆ. BPL ರೇಷನ್ ಕಾರ್ಡ್ ಹೊಂದಿದವರು ಮತ್ತು ವಸತಿ ಸಹಿತವಾಗಿ ಈ ತರಬೇತಿಯನ್ನು ಅವರು ಇಲ್ಲಿ ಪಡೀತಾ ಇದ್ದಾರೆ. ಸೊ ಈ ಒಂದು ಸಂಸ್ಥೆಯಲ್ಲಿ ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನ ನಾವು ನೀಡ್ತಾ ಇರ್ತೀವಿ. ಹಾಗಾಗಿ ಮುಖ್ಯವಾಗಿ ಈ ಒಂದು ಟೈಲರಿಂಗ್ ಅನ್ನುವಂಥ ತರಬೇತಿ ಈ ಒಂದು ನಡೀತಾ ಇದೆ. ಸೊ ಅದರ ಒಂದು ಉದ್ದೇಶ ಏನಂತಂದರೆ ಮಹಿಳೆಯರಿಗೆ ಒಂದು ಸಬಲೀಕರಣ ಆಗೋ ಸಲುವಾಗಿ ಈ ಒಂದು ತರಬೇತಿಯನ್ನು ಈ ಸಂಸ್ಥೆಯಲ್ಲಿ ನೀಡ್ತಾ ಇರ್ತೀವಿ. ಮುಖ್ಯವಾಗಿ ಅವರು ತರಬೇತಿಯಲ್ಲಿ ಈ ಬಟ್ಟೆಗಳನ್ನು, ವಿವಿಧ ರೀತಿಯ ಬಟ್ಟೆಗಳನ್ನ ಇಲ್ಲಿ ಅವರು ಹೊಲಿಲಿಕ್ಕೆ ಅವ್ರದೇ ಆದಂಥ ಅತಿಥಿ ಉಪನ್ಯಾಸಕರು ಬಂದು ಈ ಒಂದು ತರಬೇತಿಯಲ್ಲಿ ಅವರಿಗೆ ಎಲ್ಲ ಬಟ್ಟೆಗಳನ್ನ ಹೇಗೆ ಹೊಲಿಬೇಕು, ಹೇಗೆ ಸ್ಟಿಚ್ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಡಿಸೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತಾರೆ. ಇನ್ಕ್ಲೂಡಿಂಗ್ ಥಿಯರಿ ವಿತ್ ಪ್ರಾಕ್ಟಿಕಲ್ಸ್. ಈಗ ನಾವು ಇಲ್ಲಿ ಡೆಮೋ ನೋಡ್ಬೋದು. ಇಲ್ಲಿ ಈ ರೀತಿಯಾಗಿ ಅವ್ರಿಗೆ ಎಲ್ಲ ಥಿಯರಿಯನ್ನು ಬರೆಸಿ ಅದರ ವಿಸ್ತರಣೆ ಮಾಡಿ ತದನಂತರ ಅದನ್ನು ಒಂದು ಪೇಪರ್ನಲ್ಲಿ ಕಟ್ಟಿಂಗನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ತೋರಿಸಿ ತದನಂತರ ಅವರನ್ನು ಒಂದು ಪ್ರಾಕ್ಟಿಕಲ್ ರೂಪದಲ್ಲಿ ಅವರಿಗೆ ತರಬೇತಿಯನ್ನು ಕೊಡುವಂಥದ್ದಿರ್ತದೆ. ಸೊ ಹೀಗಾಗಿ ಅವರು ಬೇಗನೆ ಈ ಒಂದು ತರಬೇತಿಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಅವರು ತಮ್ಮ ಪ್ರದೇಶಕ್ಕೆ ಹೋಗಿ ಒಂದು ಈ ಟೈಲರಿಂಗ್ ಉದ್ಯಮದಲ್ಲಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಬೆಳೀಲಿಕ್ಕೆ ಈ ಒಂದು ತರಬೇತಿ ಅವರಿಗೆ ಸಹಾಯಕ ಆಗ್ತದೆ ಅಂತ ನಾನು ಹೇಳ್ಬೋದು. ಸೊ ಇಲ್ಲಿ ನಮ್ಮ ಟೈಲರಿಂಗ್ ತರಬೇತಿಯಲ್ಲಿ ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನ ನಾವು ನೀಡ್ತಾ ಇದ್ದೀವಿ. ಇವರು ಎಲ್ಲ ವಿವಿಧ ಈ ಟೈಲರಿಂಗ್ ಉದ್ಯಮದಲ್ಲಿ ಒಬ್ಬ ಯಶಸ್ವಿ ಉದ್ಯಮಿ ಆಗಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ನಾಲೆಜನ್ನು ನಾವಿಲ್ಲಿ ಈ ಟೈಲರಿಂಗ್ ಉದ್ಯಮದಲ್ಲಿ ಅವರಿಗೆ ಹೇಳ್ಕೊಡ್ತೀವಿ ಅನ್ನೋದನ್ನ. ಈ ವಿದ್ಯಾರ್ಥಿಗಳು ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿದ್ದರಿಂದ ಆಲ್ಮೋಸ್ಟ್ ಆಲ್ ಅವರಿಗೆ ಈಗ ಟೈಲರಿಂಗ್ ಅಂದ್ರೆ ಏನಂತ ಗೊತ್ತಿರಂಗಿಲ್ಲ. ಬಟ್ ಅವ್ರು ಇಲ್ಲಿ ಬಂದಮೇಲೆ ಎಲ್ಲ ಅವರಿಗೆ ಥಿಯರಿ ನಾಲೆಜ್ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜನ್ನು ಅವರಿಗೆ ನಾವು ಕಲಿಸ್ಕೊಡ್ತೀವಿ. ಸೊ ನಮ್ಮದೇ ಆದಂಥ ಅತಿಥಿ ಉಪನ್ಯಾಸಕರು ಅವರಿಗೆ ಅದರ ಮಾಹಿತಿ ಮಾರ್ಗದರ್ಶನ ಅವರಿಗೆ ನೀಡ್ತಾರಂತ ನಾನು ಇಲ್ಲಿ ಹೇಳ್ಬೋದು. ಅವರಿಗೆ ಥಿಯರಿ ನಾಲೆಜ್ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜನ್ನು ಕಲಿಸ್ಕೊಡ್ತಾರೆ. ಈಗ ಆಲ್ರೆಡಿ ಈಗ ಸುಮಾರು ಬಟ್ಟೆಗಳನ್ನ ಅವರು ಇಲ್ಲಿ ಹೊಲಿದಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ತಾವು ನೋಡ್ಬೋದು. ಸುಮಾರು ಅನಾರ್ಕಲಿ ಅನ್ನುವಂಥದ್ದು ಬಟ್ಟೆ ಇರ್ಬೋದು, ಲಂಗ ಇರ್ಬೋದು, ಚೂಡಿದಾರ್ ಇರ್ಬೋದು, ಬ್ಲೌಸ್ ಬಗ್ಗೆ ಇರ್ಬೋದು. ಈ ರೀತಿಯಾಗಿ ಅವರಿಗೆ ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನ ಅವರಿಗೆ ನಾವಿಲ್ಲಿ ಟ್ರೈನಿಂಗ್ ನೀಡ್ತೀವಿ ಅಂತ ಹೇಳ್ಬೋದು. ಸೊ ಇವರು ಮೇಡಮ್ ಇದ್ದಾರೆ, ಮೇಡಮ್ ಲತಾ ಮೇಡಮ್. ಸೊ ಅವರು ಕೂಡ ಈ ಒಂದು ತರಬೇತಿಯನ್ನ ಅವ್ರಿಗೆ ನೀಡ್ತಾ ಇದ್ದಾರೆ. ನಮ್ಮೂರು ಗದಗ ಹತ್ರ ಹುಲ್ಕೋಟಿ ಅಂತ. ನಾವು ಆರ್ ಶೆಟ್ಟಿ ಮತ್ತು ಹೊಳ್ಳಿ ರೂಟ್ ಶೆಟ್ಟಿ ಒಳಗೆ ನಾವು ಟೀಚರ್ಸ್ ಎಲ್ಲರೂ ಹೇಳಿಕೊಡ್ತೇವೆ. ಅದರಲ್ಲಿ ನಾವು ಸ್ಟಾರ್ಟಿಂಗ್ ಇಲ್ಲಿ ನಾವು ರೂಟ್ ಶೆಟ್ಟಿ ಇಲ್ಲಿ ಬಂದಿದ್ದು ನಮ್ಗೆ 32 ಜನ ಸ್ಟೂಡೆಂಟ್. ಅದರಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಯಾರು ಬೇಸಿಕ್ ಯಾರು ಕಲ್ತಿಲ್ಲ, ಅಷ್ಟರು ಕಲಿಯೋರು ಅದಾರ. ಒಬ್ರು ಅಷ್ಟೇ ಕಲ್ತು ಬಂದಂತಾರ ಅದಾರ. ಅಷ್ಟರಿಗೆ ಸ್ಟಾರ್ಟಿಂಗ್ ನಾವು ಏನು ಹೇಳ್ತೀವಿ ಅಂದ್ರೆ ಪೇಟಿಕೋಟ್ ಹೇಳ್ತೀವಿ, ಆಮೇಲೆ ಲಂಗದ್ದು ಹೇಳ್ತೀವಿ, ಮತ್ತು ಹೊಳ್ಳಿ ಕುರ್ತಾ ಹೇಳ್ತೀವಿ, ಲಾಂಗ್ ಕುರ್ತಾ, ಅನಾರ್ಕಲಿ ಮತ್ತು ನಾನಾ ಥರ ವೆರೈಟಿಗಳನ್ನು ಹೇಳ್ತೀವಿ. ಅದು ಯಾವ ಥರ ಹೇಳ್ತೀವಿ ಅಂದ್ರೆ ಅವರ ಮೈಯಳತಿ ತೊಗೊಳ್ಳೋದು ಹೆಂಗೆ, ಬಟ್ಟೆ ಕೊಟ್ಟಾಗ ನಮ್ಗೆ ಅಳತಿಗಳನ್ನು ಗೊತ್ತಾಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಫಸ್ಟ್ ಅವ್ರ ಮೈಯಳತಿ ಯಾವ ಥರ ತೊಗೋಬೇಕು ಹೆಂಗೆ ಅನ್ನೋದು ಅವ್ರಿಗೆ ಅಂತ ಅವ್ರಿಗೆ ಅಳತಿಗಳನ್ನು ಹೇಳ್ತೀವಿ. ಮತ್ತು ಹೊಳ್ಳಿ ನಾವು ಡೈಗ್ರಾಮ್ಸ್ ಹಾಕಿಸ್ತೀವಿ. ಮತ್ತು ನಾವು ಬಟ್ಟೆ ಒಳಗೆ ಯಾವ ಥರ ಬಟ್ಟೆಗಳನ್ನು ಮಡಿಕೆ ಹಾಕಬೇಕು, ಯಾವ ಥರ ಡೈಗ್ರಾಮ್ ಹಾಕಬೇಕು ಅನ್ನೋದು ಅದನ್ನು ಹೇಳ್ತೀವಿ. ಕಟಿಂಗು ಹೇಳ್ತೀವಿ. ಮತ್ತು ಇಷ್ಟೆಲ್ಲ ಮಕ್ಕಳುಗಳಿಗೆ ಫಸ್ಟ್ ನಾವು ಪೇಪರಲ್ಲಿ ಹಾಕಿಸ್ತೀವಿ, ಆಮೇಲೆ ಬಟ್ಟೆ ಒಳಗೂ ಮಾರ್ಕಿಂಗ್ ಹಾಕಿಸ್ತೀವಿ. ಅದನ್ನು ಅವರು ಹುಡುಗರು ಪ್ರಾಕ್ಟೀಸ್ ಮಾಡ್ತಾರೆ. ಆದ ನಂತರ ಸ್ಟಿಚಿಂಗ್ ಹೇಳ್ತೀವಿ. ಮಧ್ಯಾಹ್ನ ಮಟ್ಟ ನಮ್ಗೆ ಬಟ್ಟೆ ಕಟಿಂಗು, ಹೊಳ್ಳಿ ಮತ್ತು ಮಧ್ಯಾಹ್ನ ನಂತರ ನಮ್ಗೆ ಸ್ಟಿಚಿಂಗ್ ಮತ್ತು ನೈಟ್ ಕ್ಲಾಸ್ ಇರುತ್ತೆ. ಅವರು ಸ್ವಲ್ಪ ಅರ್ಧಂಬರ್ಧ ಆಗಿರ್ತೈತಿ. 11-12 ಮಟ್ಟ ನಾವು ಹೆಚ್ಚಿಗೆ ಕ್ಲಾಸ್ ತೊಗೊತೀವಿ. ಅವ್ರಿಗೆ ಅದು ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಟ್ಟೇವಿ. ಮತ್ತು ಮುಂದೆ ಹೇಳುವಂಥದ್ದು
ಅವರಿಗೆ ಕಟೋರಿ ಬ್ಲೌಸ್ ಆಯಿತು, ಹೊಳ್ಳಿ ಹೈನೆಕ್ ಬ್ಲೌಸ್ ಆಯಿತು, ವೆರೈಟಿ ಡಿಸೈನ್ ಬ್ಲೌಸ್ ಆಯಿತು, ಮತ್ತು ಹೊಳ್ಳಿ ಪ್ಯಾಂಟು 3-4 ಥರದ ಪ್ಯಾಂಟು, ಒಂದು ಧೋತಿ ಪ್ಯಾಂಟು, ಹೊಳ್ಳಿ ಪಟೇಲ ಪ್ಯಾಂಟು, ರಿಂಕಲ್ ಪ್ಯಾಂಟು. ಮತ್ತು ಇದು ಅಷ್ಟು ನಮ್ಮ ಸಿಲೆಬಸ್ ಮುಗಿದ ಮೇಲೆ ಅವ್ರಿಗೆ ಹೆಚ್ಚಿಂದ ಬೇಕಪ್ಪ ನಮ್ಗೆ ಅಂದ್ರೆ ಟೈಮಿಂಗ್ ಉಳಿತಂದ್ರೆ ಅವ್ರಿಗೆ ಹೆಚ್ಚಿಂದ ಅವ್ರು ಏನು ಕೇಳ್ತಾರೆ ಆ ಥರದ್ದು ಡಿಸೈನ್ಗಳನ್ನು ಹೇಳ್ತೀವಿ. ಇಷ್ಟೆಲ್ಲ ತರಬೇತಿಗಳನ್ನು ಮಕ್ಕಳು ಎಲ್ಲರೂ ಕಲಿತಾರೆ. ಒಂದು ದಿನಕ್ಕೆ ಅವರು ಟೈಮಿಂಗ್ ಹಚ್ಚಿ ಹೊಲಿತಾರೆ. ಮೇನ್ ಇರೋದು ಟೈಮಿಂಗ್ ಹಚ್ಚಿ ಹೊಲಿಯೋದು. ಅಂದ್ರೆ 1 ತಾಸು 2 ತಾಸು ಅಕಸ್ಮಾತ್ ಕಲಿಲಾರಂಥ ಮಕ್ಕಳು ಸ್ವಲ್ಪ 1-2-3 ತಾಸಿನ ಮೇಲ್ಗಡೆ ಮಾಡ್ತಾರೆ. ಹಂಗೆ ಎಲ್ಲರೂ ಕವರ್ ಆಗ್ಯಾರ. ಈ ಸಂಸ್ಥೆ ಹೇಳ್ಬೇಕಂದ್ರೆ ನಮ್ಮ ಎಲ್ಲ ಕಡೆನೂ ಸಂಸ್ಥೆ ಸೇಮ್, ಆದರೆ ಆರ್ ಸಿಟಿ ರೂಡ್ ಸಿಟಿ ಅಂತ ಐತಿ. ಎಲ್ಲ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತೈತೆ ಅಂದ್ರೆ ದುಡ್ಡು ಕೊಟ್ಟು ಕಲಿಯೋಕ್ಕಾಗಂಗಿಲ್ಲ. ಇಲ್ಲೇ ನಮ್ದು ಒಂದು ಸಂಸ್ಥೆ ಅಂತ ಇರ್ತ, ಅವರೆಲ್ಲರೂ ಇಲ್ಲಿ ಬಂದು ಕಲಿಯೋದ್ರಿಂದನ ಹೆಚ್ಚಿನ ಸಮಯ ಒಳಗೆ ಸಿಗತ್ತೆ. ಅವ್ರಿಗೆ ಊಟ ಆಯ್ತು, ವಸತಿ ಆಯಿತು, ಹೊಳ್ಳಿ ಬಟ್ಟೆಗಳನ್ನು ಅವ್ರಿಗೆ ಆಫೀಸಿಂದ ಕೊಡ್ತೀವಿ. ಅವ್ರಿಗೆ ಒಮ್ಮೆ ತರೋಕ್ಕಾಗಲ್ಲ, ಅವ್ರಿಗೆಲ್ಲ ಉಚಿತವಾಗಿ ಕೊಟ್ಟು ನಾವು ಈ ಥರ ತರಬೇತಿಗಳನ್ನು ಕಲಿಸೇವಿ. ಹೊಳ್ಳಿ ಅವರು ಎಲ್ಲರೂ ಇಲ್ಲಿದ್ದ ಕಲಿತು ಹೋಗಿ ಸ್ವಂತ ಉದ್ಯೋಗನೂ ಮಾಡಾಕತ್ತಾರ. ಹೆಚ್ಚಿನ ಮತ್ತು ಬೇರೆದವ್ರಿಗೆ ಕ್ಲಾಸನ್ನು ಕೊಡ್ತಾರೆ. ಮತ್ತು ನಮ್ಮಂಗೆ ಎಲ್ಲ ಹುಡುಗಿಯರು ನಾವು ಹೆಂಗೆ ಈಗ ಟೀಚರ್ ಪೋಸ್ಟ್ ಬಂದೀವಿ ಹಂಗೆ ಅದೇ ರೀತಿಯಾಗಿ ನಮ್ಮ ಹುಡುಗಿಯರು ಒಂದಿಷ್ಟು ಮಂದಿ ಟೀಚರ್ ಪೋಸ್ಟಿಂಗು ಮಾಡಾಕತ್ತಾರ. ಆದರೂ ನಮ್ಮದು ಆರ್ ಸಿಟಿ ರೂಡ್ ಸಿಟಿ ಇಂಥ ಸಂಸ್ಥೆಗಳು ಹೆಚ್ಚಿನ ಆಗಬೇಕು, ಎಲ್ಲ ಮಕ್ಕಳು ಬಂದು ಕಲಿಬೇಕು, ಈ ಉಪಯೋಗಗಳನ್ನು ಹೆಚ್ಚಿಗೆ ತಗೋಬೇಕು ಅಂತ ನಾವು ಕೇಳ್ಕೊಂತೀವಿ. ಎಷ್ಟು ವರ್ಷದಿಂದ ಕಲ್ಸಾತ್ರಿ? ನಾನು 9 ವರ್ಷ. 9 ವರ್ಷ. ನಿಮ್ಮ ಕೈಯಾಗ ಕಲ್ತವ್ರು ಎಷ್ಟು ಜನ ಉದ್ಯೋಗ ಮಾಡತ್ತಾರೆ ನಿಮ್ಗೆ ಗೊತ್ತಿರ್ಬೇಕು? ಒಂದು ಏನೇ ಇಲ್ಲ ಅಂದ್ರೆ ಸುಮಾರು 70 ಮ್ಯಾಗ ಹೋಗ್ಯಾರ ಸರ್. ಎಷ್ಟು ಟ್ರೈನಿಂಗ್ ಸೆಂಟರ್ಗಳನ್ನ ವಿಸಿಟ್ ಮಾಡಿದ್ರಿ? ನಾನು ಮಿನಿಮಮ್ ಒಂದೊಂದು ಕಡೆ ಅಂದ್ರೆ ಭಾಳ ಆಗ್ಯಾವ ಸರ್. 9-10 ಅಂದ್ರೆ ಬಿಜಾಪುರಕ್ಕೆ ಬಂದೇನಿ ರೀ. ಹೊಳ್ಳಿ ನಮ್ಮ ಹುಲ್ಕೋಟೆ ಒಳಗೆ ಬಂದೀವಿ, ಮತ್ತು ಯಾದಗಿರಿ ಹೋಗೇನಿ, ಚಿಕ್ಕಮಗಳೂರಿಗೆ ಹೋಗೇನಿ, ಬಾಗಲಕೋಟೆಗೆ ಹೋಗೇನಿ. ನಮ್ಮ ಲೋಕಲ್ ಬ್ಯಾಚ್ ಜಾಸ್ತಿ ಮಾಡೀನಿ ಸರ್. ಇಲ್ಲಿ 2 ಬ್ಯಾಚ್ ಮಾಡೀನಿ. ಮತ್ತು ನಾನಾ ಥರ ಎಲ್ಲ ಕಡೆ ಕರೀತಾರೆ. ನಮ್ಮ ಅವಕಾಶಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾ ಇರ್ತೀನಿ ಸರ್. ನಮ್ಮ ಜಿಲ್ಲೆಯ ಸ್ಟೂಡೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಚಲೋ ಕಲಿತಾರೆ ಸರ್. ಹಾಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಸರ್. ಕೇಳೋದ್ರಾಗತ್ತು ಒಂದು ಬ್ಯಾಚಿನಕ್ಕಿಂತ ಈ ಬ್ಯಾಚನ್ನು ಇನ್ನೂ ಇಂಪ್ರೂವ್ ಐತೆ ಸರ್. ಅವರು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಬಂದು ಅವ್ರ ಟೈಮಿಂಗ್ ಮುಗಿತ್ಲೆ ಇಲ್ಲಿ ಬಂದು ಟೈಮಿಂಗ್ ಕರೆಕ್ಟ್ ಮಾಡ್ಕೊಂಡು ಹೊಳಿತಾರೆ ಸರ್. ನಾನು ಸುಧಾರಣಿ ಅರಕೇರಿ ಅಂತ ಇಲ್ಲಿ ಬಿಜಾಪುರ ಪಕ್ಕದಲ್ಲಿರುವ ನಾಗ್ತನ ಗ್ರಾಮದಿಂದ ಬಂದಿದ್ದೇನೆ. ನಾನು ಇಲ್ಲಿ ಟೈಲರಿಂಗ್ ತರಬೇತಿಯನ್ನು ಪಡೆಯುತ್ತಿದ್ದೇನೆ. ನಾನು ಇಲ್ಲಿ ಬಂದು ಪೇಟಿಕೋಟ್ ಆಗಿರ್ಬೋದು, ಲಂಗ ಆಗಿರ್ಬೋದು, ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಆಗಿರ್ಬೋದು, ಅನಾರ್ಕಲಿ ಡ್ರೆಸ್ಸಸ್ ಆಗಿರ್ಬೋದು, ಲಾಂಗ್ ಕುರ್ತಿ ಆಗಿರ್ಬೋದು, ಇವುಗಳನ್ನು ಇಲ್ಲಿ ಕಲಿತಿದ್ದೇನೆ. ನನಗೆ ಇಲ್ಲಿ ಬಂದ ಬಳಿಕ ಹೇಗೆ ಉದ್ಯೋಗವನ್ನು ಮಾಡಬೇಕು ಮತ್ತು ಬ್ಯಾಂಕ್ಗಳಿಂದ ಹೇಗೆ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಟ್ಟಿರುತ್ತಾರೆ. ಮತ್ತು ಗ್ರಾಹಕರನ್ನು ಯಾವ ರೀತಿ ಕನ್ವಿನ್ಸ್ ಮಾಡಬೇಕೆಂಬುದನ್ನು ಕಲಿತಿದ್ದೇವೆ. ನನಗೆ ಇಲ್ಲಿ ಬಂದ ಬಳಿಕ ನಾನು ಒಬ್ಬ ಯಶಸ್ವಿ ಉದ್ಯಮಿಯಾಗುತ್ತೇನೆ ಎಂಬ ಭರವಸೆ ಬಂದಿದೆ. ನನ್ನ ಹೆಸರು ಶಬಾನ ವಾಲಿಕರ್ ಅಂತ. ನಾನು ಗುಂದಾಳ ಗ್ರಾಮದಿಂದ ಬಂದವಳು. ನನಗೆ ಟೈಲರಿಂಗ್ ಬಗ್ಗೆ ಅಷ್ಟೊಂದು ಮಾಹಿತಿ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಮೇಡಮ್ ನಮಗೆ ಪೇಟಿಕೋಟ್ ಅಥವಾ ಲೆಹಂಗಾ ಬಗ್ಗೆ ಎಲ್ಲ ಹೇಳ್ಕೊಡತ್ತಂತಲೇ ನಮಗೆ ಬರಾಕತ್ರಿ ಸರಿ. ಈಗ ನಾವು ಮೊದಲೇದಕ್ಕಿಂತನೂ ಈಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೇವೆ ಅಂತ ನನಗೆ ಅನಿಸ್ತೈತ್ರಿ ಸರಿ. ನಮ್ಗೆ ಇನ್ನೂ ಒಂದು ಸ್ವಲ್ಪ ಕಲಿಬೇಕನ್ನೋ ಆಸಕ್ತಿ ಮೇಡಮ್ ಇಂತ್ರ ತುಂಬ ಇನ್ನೂ ಕಲಿಬೇಕನ್ನೋ ಆಸಕ್ತಿ ಬರತೈತ್ರಿ. ಇನ್ನೂ ವೆರೈಟಿ ಡಿಸೈನ್ ಹೇಳ್ಕೊಡತ್ತಾರ್ರಿ ಮೇಡಮ್ ಅವರು. ನಮಗೂ ನಾವು ಸ್ವಂತ ಉದ್ಯೋಗ ಮಾಡಬೇಕನ್ನೋ ಆಸಕ್ತಿ ತುಂಬ ಐತೆ ರೀ ಸರ್. ಕ್ಲಾಸ್ ತುಂಬ ಚೆನ್ನಾಗಿ ನಡ್ಕೋತೈತ್ರಿ ಸರಿ, ಸರಿಯಾಗಿ ನಡೀತೈತಿ. ನಾ ಪೇಟಿಕೋಟ್ ಕಲ್ತೀನಿ ರೀ. ಒಂದು ಸ್ವಂತ ಉದ್ಯೋಗ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತೀನಿ ರೀ. ಮತ್ತು ಬಟ್ಟೆ ಯಾವ ಥರ ಹೊಲಿಬೇಕು ಅನ್ನೋದು ಕಲ್ತೀನಿ ರೀ. ನಾವು ಹೆಂಗೆ ಇರಬೇಕು ಅನ್ನೋದು ಕಲ್ತೀನಿ ರೀ. ನಾವು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತೀವಿ ರೀ ಸರಿ. ನಾವು ನಮ್ಮ ಗಿರಾಕಿಗಳ ಜೊತೆ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತೀವಿ ರೀ ಸರಿ.